ಸ್ನೇಹಿತರೆ, ಹಂಪಿಗೆ ನೀವು ಭೇಟಿ ನೀಡಿದಾಗ 3 ರೀತಿಯ ವಾಸ್ತುಶಿಲ್ಪ ಶೈಲಿಗಳ ಸ್ಮಾರಕವನ್ನು ನೋಡ್ತೀರಾ. ಮೊದಲನೇದು ದ್ರಾವಿಡ ವಾಸ್ತುಶಿಲ್ಪ ಶೈಲಿ, ತದನಂತರದ್ದು ಇಂಡೋ ಸಾರ್ಶನಿಕ್ ಶೈಲಿ, ತದನಂತರ ಕದಂಬ ವಾಸ್ತುಶಿಲ್ಪ ಶೈಲಿ. ಒಟ್ಟಾರೆ 3 ರೀತಿಯ ವಾಸ್ತುಶಿಲ್ಪ ಶೈಲಿಗಳ ಸ್ಮಾರಕಗಳನ್ನು ನೀವು ನೋಡ್ತೀರಾ. ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳನ್ನು ನೀವು ನೋಡೋದಾದರೆ, ಮೊದಲನೇದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ನೀವು ಅದ್ಭುತವಾದಂಥ ರಾಯಗೋಪುರವನ್ನು ನೋಡ್ತೀರಾ. ಅದನ್ನು ನಾವು ರಾಜಗೋಪುರ ಅಂತಲೂ ಕರಿತೇವೆ. ರಾಯಗೋಪುರದ ತಳಪಾಯವು ಸಂಪೂರ್ಣವಾಗಿ ಶಿಲೆಯಿಂದ ನಿರ್ಮಾಣವಾಗಿದ್ದರೆ, ಅದರ ಶಿಖರ ಏನಿದೆ ಅದು ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಾಣವಾಗಿರುತ್ತದೆ. ಗಾರೆ ಅಂದರೆ ಇಷ್ಟೇ ಸ್ನೇಹಿತರೆ, ಅಂಟುವಾಳಕಾಯಿ, ಬೆಲ್ಲ, ಮರಳು, ಸುಣ್ಣದ ಮಿಶ್ರಣವನ್ನೇ ನಾವು ಗಾರೆ ಅಂತ ಕರಿತೀವಿ. ಈ ಗಾರೆಯಿಂದ ಈ ಗೋಪುರದ ಶಿಖರವನ್ನು ಮತ್ತು ರಾಯಗೋಪುರವನ್ನು ನಿರ್ಮಾಣ ಮಾಡಿರ್ತಾರೆ. ಹಂಪಿಯಲ್ಲಿ ಕಂಡುಬರುವಂತಹ ಬಹುತೇಕ ದೇವಾಲಯಗಳ ಶಿಖರವನ್ನು ಈ ಗಾರೆಯಿಂದ ನಿರ್ಮಾಣ ಮಾಡಿರ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಹಂಪಿಯಲ್ಲಿ ಕಂಡುಬರುವಂತಹ ವಾಚಿಂಗ್ ಟವರ್ ಇರ್ಬೋದು, ಲೋಟಸ್ ಮಹಲ್ ಇರ್ಬೋದು, ಎಲಿಫೆಂಟ್ ಸ್ಟೇಬಲ್ ಇರ್ಬೋದು, ಇವೆಲ್ಲವೂ ಕೂಡ ಗಾರೆಯಿಂದ ನಿರ್ಮಾಣವಾದಂತಹ ಕಟ್ಟಡಗಳು. ನಂತರ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ದೇವಸ್ಥಾನಗಳಿಗೆ ನೀವು ಭೇಟಿ ನೀಡಿದಾಗ ಅಲ್ಲಿ ಹೊರಭಾಗದಲ್ಲಿ ಅಥವಾ ಒಳಾಂಗಣದಲ್ಲಿ ನೀವು ಅದ್ಭುತವಾದ ಕಲ್ಯಾಣಿ ಅಥವಾ ಪುಷ್ಕರಣಿಯನ್ನು ನೋಡ್ತೀರಾ. ಅದನ್ನು ವಾರ್ಷಿಕ ತೆಪ್ಪೋತ್ಸವ ಮತ್ತು ಕಲ್ಯಾಣೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ನಿರ್ಮಿಸಲಾಗಿರುತ್ತೆ ಸ್ನೇಹಿತರೆ. ತದನಂತರ ನೀವು ದೇವಸ್ಥಾನಕ್ಕೆ ಭೇಟಿ ನೀಡುವ ಮುಂಭಾಗದಲ್ಲಿ, ದ್ವಾರಬಾಗಿಲಿನ ಮುಂಭಾಗದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದಂಥ ಉಬ್ಬು ಶಿಲ್ಪವನ್ನು ಕಲ್ಲು ಹಾಸಿಗೆಯಲ್ಲಿ ನಿರ್ಮಿಸಲಾಗಿರುತ್ತದೆ. ಅದೇ ರೀತಿ ಈ ಗೋಪುರವನ್ನು ನೀವು ನೋಡ್ಬೋದು. ರಾಯಗೋಪುರದ ದ್ವಾರಬಾಗಿಲಿನ ಮುಂಭಾಗದಲ್ಲಿ ಇದು ವಿಷ್ಣು ದೇವಾಲಯ ಆಗಿರುವ ಕಾರಣ ಜಯ ಮತ್ತು ವಿಜಯನ ದ್ವಾರಪಾಲಕರ ವಿಗ್ರಹವನ್ನು ಕೆತ್ತಲಾಗಿರುತ್ತೆ. ಒಂದು ವೇಳೆ ಶಿವನ ದೇವಾಲಯಕ್ಕೆ ನೀವು ಭೇಟಿ ನೀಡಿದಾಗ ನಂದಿ ಮತ್ತು ಬೃಂದಿ ಅನ್ನುವಂತಹ ದ್ವಾರಪಾಲಕರ ವಿಗ್ರಹವನ್ನು ಕೆತ್ತಲಾಗಿರುತ್ತೆ ಸ್ನೇಹಿತರೆ. ತದನಂತರ ನೀವು ದೇವಸ್ಥಾನವನ್ನು ಪ್ರವೇಶ ಮಾಡಿದಾಗ ಗರ್ಭಗೃಹವನ್ನು ಸುತ್ತೋದಕ್ಕೆ ಅಂತಲೇ ಒಂದು ಪ್ರದಕ್ಷಿಣಾ ಪಥವನ್ನು ನಿರ್ಮಾಣ ಮಾಡುತ್ತಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಆಳವಾದ ಪ್ರದಕ್ಷಿಣಾ ಪಥವನ್ನು ನೀವು ನೋಡೋದಾದರೆ ಅದು ವಿಜಯ ವಿಠಲ ದೇವಾಲಯದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ನಾವು ವಿಜಯ ವಿಠಲ ದೇವಾಲಯದ ಮುಂಭಾಗದಲ್ಲಿದ್ದೇವೆ. ಈ ಮುಂಭಾಗದಲ್ಲಿ ಬೃಹತ್ ರಥಬೀದಿಯನ್ನು ನೋಡ್ತೀರಾ. ರಥಬೀದಿ 2 ಬದಿಯಲ್ಲಿ ಕೂಡ ನೀವು ವಾಣಿಜ್ಯ ಮಳಿಗೆಗಳನ್ನು ನೋಡ್ತೀರಾ. ಇವತ್ತು ಸ್ತಂಭಗಳು ಮಾತ್ರ ಉಳಿದಿದ್ದು ಚಾವಣಿ ಕುಸಿದಿರೋದನ್ನು ನೀವು ನೋಡ್ತೀರಾ ಸ್ನೇಹಿತರೆ. ಒಟ್ಟಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ 5 ರೀತಿಯ ಬಜಾರ್ಗಳು ಕಾಣಿಸುತ್ತೆ. ಮೊದಲನೇದು ವಿಠ್ಠಲ ಬಜಾರ್ ಆದರೆ, ಎರಡನೇದು ವಿರೂಪಾಕ್ಷ ಬಜಾರ್, ಅದೇ ರೀತಿ 3ನೇದು ಕೃಷ್ಣ ಬಜಾರ್, 4ನೇದು ಅಚ್ಯುತರಾಯ ಬಜಾರ್, 5ನೇದೇ ಪಾನ್ ಸುಪಾರಿ ಬಜಾರ್. ಹೀಗೆ ಅವತ್ತಿನ ಅರಸರು ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ನೀಡುವ ಸಲುವಾಗಿಯೇ ಈ ಮಳಿಗೆಗಳನ್ನು ಸ್ಥಾಪನೆ ಮಾಡಿದ್ರು ಅಂತ ನೋಡ್ತೀವಿ. ಇವತ್ತಿನ ಶಾಪಿಂಗ್ ಮಾಲ್ಗಳಂತೆ ಈ ವಾಣಿಜ್ಯ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ನಮಗೆ ಅನೇಕ ದಾಖಲೆಗಳು ಸಿಗುತ್ತವೆ ಸ್ನೇಹಿತರೆ. ವಿಜಯ ವಿಠಲ ದೇವಾಲಯದ ಎಡಬದಿಯಲ್ಲಿರುವಂತಹ ಬೃಹತ್ ಕಲ್ಯಾಣಿ ಮುಂದೆ ನಾವಿದ್ದೇವೆ. ಈ ಕಲ್ಯಾಣಿಯನ್ನು ಪುಷ್ಕರಣಿ ಅಂತಲೂ ಸಹ ಕರೀತೇವೆ. ಈ ಕಲ್ಯಾಣಿಯನ್ನು ವಾರ್ಷಿಕ ತೆಪ್ಪೋತ್ಸವ ಮತ್ತು ಕಲ್ಯಾಣೋತ್ಸವ ಕಾರ್ಯಕ್ರಮದ ನಿಮಿತ್ತ ನಿರ್ಮಾಣ ಮಾಡಲಾಗಿತ್ತು ಅನ್ನೋದು ನಮಗೆ ಹಲವು ದಾಖಲೆಗಳಿಂದ ತಿಳಿದು ಬರುತ್ತೆ. ಈ ಬೃಹತ್ ಕಲ್ಯಾಣಿಯ ಮಧ್ಯಭಾಗದಲ್ಲಿ ನೀವು ಬೃಹತ್ ಮಂಟಪವನ್ನು ನೋಡ್ತೀರಾ. ಮಂಟಪದ ಮೇಲುಭಾಗದಲ್ಲಿ ಶಿಖರವನ್ನು ನೋಡ್ತೀರಾ. ಈ ರೀತಿಯ ವಿನ್ಯಾಸ ಇರುವಂಥ ಕಲ್ಯಾಣಿಗಳು ಹಂಪಿಯಲ್ಲಿ ಕೆಲವು ಅಂತ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ಪ್ರವಾಸಿಗರ ಆಕರ್ಷಣೀಯ ಸ್ಥಳ ಮತ್ತು ಹಂಪಿಯ ಕೇಂದ್ರ ಬಿಂದುವಾದಂಥ ವಿಜಯ ವಿಠಲ ದೇವಾಲಯದ ಮುಂಭಾಗದಲ್ಲಿ ನಾವಿದ್ದೇವೆ ಸ್ನೇಹಿತರೆ. ಕ್ರಿಸ್ತಶಕ 14ರಿಂದ 15ನೇ ಶತಮಾನದ ಅವಧಿಯಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ರೋಮ್ ಆದರೆ, ಜಗತ್ತಿನ 2ನೇ ಶ್ರೀಮಂತ ಸಾಮ್ರಾಜ್ಯವೇ ನಮ್ಮ ವಿಜಯನಗರ ಸಾಮ್ರಾಜ್ಯ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯ ಕೇವಲ ಆರ್ಥಿಕವಾಗಿ ಸಂಪದ್ಭರಿತವಾಗಿರದೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹೀಗೆ ಎಲ್ಲ ರಂಗದಲ್ಲೂ ಕೂಡ ಯಶಸ್ಸಿನ ದಡವನ್ನು ತಲುಪಿ ಪತಾಕೆಯನ್ನು ಆರಿಸಿದ ಕೀರ್ತಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಲ್ಲುತ್ತೆ ಸ್ನೇಹಿತರೆ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯವನ್ನು ನಾವು ಜಗತ್ತಿನ ಅತಿದೊಡ್ಡ ಬಯಲು ವಸ್ತು ಸಂಗ್ರಹಾಲಯ ಅಂತ ಕರಿತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯನ್ನು ಭಾರತದ ಪಾಂಪೈ ನಗರ ಅಂತ ಕರಿತೇವೆ. ಕಾರಣ ಇಷ್ಟೇ, ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ಒಂದು ಸುಂದರವಾದ ವೈಭವಪೂರಿತ ನಗರವಾದಂಥ ಪಾಂಪೈ ಜ್ವಾಲಾಮುಖಿ ಸ್ಫೋಟದಿಂದಾಗಿ ಅಕ್ಷರಶಃ ನಲುಗಿ ನಾಶವಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಕ್ರಿಸ್ತಶಕ 1565 ಜನವರಿ 23ನೇ ತಾರೀಕಿನಂದು ನಡೆದಂತಹ ತಾಳಿಕೋಟೆ ಕದನದ ಸೋಲಿನಿಂದಾಗಿ ಹಂಪಿಯು ಹಾಳು ಹಂಪಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ನಾವು ಹಂಪಿಯನ್ನು ಭಾರತದ ಪಾಂಪೈ ನಗರ ಅಂತ ಕರಿತೇವೆ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ವಿಜಯ ವಿಠಲ ದೇವಾಲಯದ ಮುಂಭಾಗದಲ್ಲಿ ಅನಾಥವಾಗಿ ಅವಶೇಷದ ರೂಪದಲ್ಲಿ ಬಿದ್ದಿರುವ ಗರುಡ ಸ್ತಂಭವನ್ನು ನೀವು ನೋಡ್ತೀರಾ. ಮೊದಲು ವಿಜಯ ವಿಠಲ ದೇವಾಲಯದ ಮೆರಗನ್ನು ನೀಡುವ ಶಕ್ತಿ ಈ ಬೃಹತ್ ಗರುಡ ಕಂಬಕ್ಕೆ ಇತ್ತು ಅನ್ನೋದನ್ನು ನಾವು ಬ್ರಿಟಿಷರ ಚಿತ್ರಗಳಿಂದ
ನೋಡ್ತೇವೆ ಸ್ನೇಹಿತರೆ. ವಿಠ್ಠಲ ದೇವಾಲಯದ ಆವರಣದಲ್ಲಿರುವಂಥ ಈ ಸ್ಮಾರಕವನ್ನು ಕಲ್ಯಾಣ ಮಂಟಪ ಅಂತ ಕರಿತೀವಿ ಸ್ನೇಹಿತರೆ. ಇದು ಕೃಷ್ಣದೇವರಾಯರ ಕೊಡುಗೆಯಾಗಿರುತ್ತೆ. ಈ ಕಲ್ಯಾಣ ಮಂಟಪವನ್ನು ವಿಷ್ಣು ಮತ್ತು ಆತನ ಮಡದಿಯಾದಂಥ ಲಕ್ಷ್ಮೀದೇವಿಯ ಕಲ್ಯಾಣ ಮಹೋತ್ಸವಕ್ಕಾಗಿ ಮತ್ತು ಅರಮನೆಯ ಪರಿವಾರದವರ ಕಲ್ಯಾಣ ಮಹೋತ್ಸವಕ್ಕಾಗಿ ಇದನ್ನು ಬಳಸಲಾಗುತ್ತಿತ್ತು ಅನ್ನೋದು ಕೆಲವು ದಾಖಲೆಗಳಿಂದ ತಿಳಿದು ಬರುತ್ತೆ ಸ್ನೇಹಿತರೆ. ಇಲ್ಲಿ ಕಂಡುಬರುವಂಥ ಪ್ರತಿ ಸ್ತಂಭಗಳಲ್ಲೂ ಕೂಡ ದಶಾವತಾರ, ರಾಮಾಯಣ, ಮಹಾಭಾರತಕ್ಕೆ ಸಂಬಂಧಿಸಿದಂಥ ಉಬ್ಬು ಶಿಲ್ಪಗಳ ಕೆತ್ತನೆಯನ್ನು ನಾವು ನೋಡ್ಬೋದು. ಸ್ನೇಹಿತರೆ, ಒಂದೇ ಪ್ರಾಣಿಯ ಆಕೃತಿಯಲ್ಲಿ ಹಲವು ರೀತಿಯ ವೈಶಿಷ್ಟ್ಯತೆಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಸಿಂಹದ ಮುಖ ಇರ್ಬೋದು, ಮೊಲದ ಕಿವಿ ಇರ್ಬೋದು, ಕುದುರೆಯ ದೇಹ ಇರ್ಬೋದು, ಆಮೇಲೆ ನವಿಲಿನ ಗರಿ ಆಕಾರ ಇರ್ಬೋದು, ಮೊಸಳೆಯ ಹಲ್ಲುಗಳಿರ್ಬೋದು. ಈ ಎಲ್ಲ ವಿಭಿನ್ನ ಶೈಲಿಯನ್ನು ನೀವು ಒಂದೇ ಸ್ತಂಭದಲ್ಲಿ ಕಾಣ್ತೀರಾ. ಇದನ್ನೇ ನಾವು ಯಾಳಿ ಶೈಲಿ ಅಂತ ಕರಿತೀವಿ ಸ್ನೇಹಿತರೆ. ವಿಷ್ಣುವಿಗೆ ಪ್ರಿಯವಾದ ಸ್ಮಾರಕಗಳನ್ನು ನೋಡೋದಾದರೆ ಮೊದಲನೇದ್ದು ತುಳಸಿಕಟ್ಟೆ, ನಂತರದ್ದು ದ್ವೀಪಸ್ತಂಭ, ಇದು ಬಲಿಪೀಠ. ಇದನ್ನು ಪ್ರಸಾದ ಪೀಠ ಅಂತಲೂ ಸಹ ನಾವು ಕರಿತೇವೆ ಸ್ನೇಹಿತರೆ. ಅದಾದ ನಂತರ ಧ್ವಜಸ್ತಂಭ. ಹಾಗೆ ಈ ರಥದ ಒಳಭಾಗದಲ್ಲಿ ಗರುಡನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇದು ವಿಷ್ಣುವಿನ ಪ್ರಿಯವಾದ ವಾಹನ ಗರುಡನದ್ದು ಅಂತ ನಾವು ನೋಡ್ತೇವೆ ಸ್ನೇಹಿತರೆ. ಸ್ನೇಹಿತರೆ, ಕೃಷ್ಣದೇವರಾಯನ ಸಮಕಾಲೀನರಾದಂಥ ಕನಕದಾಸರು, ಪುರಂದರದಾಸರು ಮತ್ತು ವ್ಯಾಸತೀರ್ಥರ ಸ್ಮರಣಾರ್ಥ ಈ ಮಂಟಪವನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಇದನ್ನು ನಾವು ದಾಸರ ಮಂಟಪ ಅಂತಲೂ ಭಜನಾ ಮಂಟಪ ಅಂತಲೂ ಕರಿತೇವೆ. ಕರ್ನಾಟಕದ ಸಂಗೀತ ಪಿತಾಮಹರಾದಂಥ ಪುರಂದರದಾಸರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅವರ ತತ್ವಪದಗಳನ್ನು ಪ್ರಚಾರಪಡಿಸೋದಕ್ಕಾಗಿಯೇ ಈ ಭಜನಾ ಮಂಟಪವನ್ನು ನಿರ್ಮಾಣ ಮಾಡಲಾಗುತ್ತೆ ಸ್ನೇಹಿತರೆ. ಇದು ಕೃಷ್ಣದೇವರಾಯನ ಕೊಡುಗೆ ಅನ್ನೋದು ತಿಳಿದು ಬರುತ್ತೆ. ಭಾರತದಲ್ಲಿ ಪ್ರಮುಖವಾಗಿ ನಾವು 3 ರೀತಿಯ ರಥಗಳನ್ನು ನೋಡ್ತೇವೆ ಸ್ನೇಹಿತರೆ. ಮೊದಲು ವಿಠ್ಠಲನ ಆವರಣದಲ್ಲಿರುವಂಥ ಕಲ್ಲಿನ ರಥವಾದರೆ, ನಂತರದ್ದು ಕೊನಾರ್ಕ್ನ ಸೂರ್ಯ ದೇವಾಲಯ ರಥ, ತದನಂತರದ್ದು ಮಹಾಬಲಿಪುರಂನಲ್ಲಿ ಕಂಡುಬರುವಂಥ ಪಂಚರಥಗಳು. ಇವೆಲ್ಲವನ್ನು ನಾವು ತ್ರಿವಳಿ ರಥಗಳು ಎಂದು ಕರಿತೇವೆ ಸ್ನೇಹಿತರೆ. ಈ ರಥದ ಮೇಲ್ಭಾಗದಲ್ಲಿ ಒಂದು ಅದ್ಭುತವಾದ ಶಿಖರವನ್ನು ಮುಂಚೆ ನಿರ್ಮಾಣ ಮಾಡಲಾಗಿರುತ್ತೆ ಸ್ನೇಹಿತರೆ. ಅದು ಹವಾಮಾನದ ವೈಪರೀತ್ಯದಿಂದಾಗಿ ಇಂದು ಕುಸಿದು ಹೋಗಿರೋದನ್ನು ನೀವು ನೋಡ್ತೀರಾ. ಆ ಶಿಖರವನ್ನು ಗಾರೆ ಮತ್ತು ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಲಾಗಿತ್ತು ಅನ್ನೋದು ನಮಗೆ ಬ್ರಿಟಿಷರ ಚಿತ್ರಗಳಿಂದ ತಿಳಿದು ಬರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ದೇವಾಲಯದಲ್ಲಿ ಕಂಡುಬರುವಂಥ 40 ಸ್ತಂಭಗಳು ಸಂಗೀತ ನಾದವನ್ನು ಹೊರಹೊಮ್ಮಿಸ್ತವೆ. ಅದೇ ರೀತಿ ಧಾರಾಸುರಂನ ಐರಾವತೇಶ್ವರ ದೇವಾಲಯದಲ್ಲಿ ಕಂಡುಬರುವಂಥ 10 ಮೆಟ್ಟಿಲುಗಳು ಕೂಡ ಸಪ್ತಸ್ವರಗಳನ್ನು ಹೊರಹೊಮ್ಮಿಸೋದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ವಿಜಯ ವಿಠ್ಠಲ ದೇವಾಲಯ ಮತ್ತು ಐರಾವತೇಶ್ವರ ದೇವಾಲಯಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಆಂತರಿಕ ಸಂಬಂಧ ಇದೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಂಡುಬರುತ್ತೆ ಸ್ನೇಹಿತರೆ, ಮೂಲ ವಿಜಯ ವಿಠ್ಠಲ ದೇವಾಲಯವನ್ನು ಸಂಗಮ ಸಂತತಿಯ ಶ್ರೇಷ್ಠ ದೊರೆಯಾದಂಥ 2ನೇ ದೇವರಾಯ ನಿರ್ಮಾಣ ಮಾಡ್ತಾನೆ. ಆತನನ್ನು ನಾವು ಗಜಬೇಟೆಕಾರ ಅಂತಲೂ, ಪ್ರೌಢ ದೇವರಾಯ ಅಂತಲೂ, ಇಮ್ಮಡಿ ದೇವರಾಯ ಅಂತಲೂ ಅನೇಕ ಹೆಸರುಗಳಿಂದ ಕರಿತೇವೆ. ನಂತರ ಈ ದೇವಾಲಯಕ್ಕೆ ಅನೇಕ ಸ್ಮಾರಕಗಳ ಸೇರ್ಪಡೆಯನ್ನು ಕೃಷ್ಣದೇವರಾಯ ಆತನ ಮಡದಿಯಾದಂಥ ಚಿನ್ನಾದೇವಿ ತಿರುಮಲಾದೇವಿಯವರು ಮಾಡ್ತಾರೆ ಅನ್ನೋದು ನಮಗೆ ದಾಖಲೆಗಳಿಂದ ತಿಳಿದು ಬರುತ್ತೆ ಸ್ನೇಹಿತರೆ. ಒಟ್ಟಾರೆ ಈ ದೇವಾಲಯದ ವಿಶಿಷ್ಟತೆ ಏನಿದೆ, ಅನೇಕ ಮಹನೀಯರ ಕೊಡುಗೆ ಅನ್ನೋದನ್ನು ನಾವು ನೋಡ್ತೇವೆ ಸ್ನೇಹಿತರೆ. ಈ ದೇವಸ್ಥಾನದ ನಿರ್ಮಾಣದ ಅವಧಿಯಲ್ಲಿ ರಾಕ್ ಮೆಲ್ಟಿಂಗ್ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳಲಾಗಿತ್ತು ಅನ್ನೋದು ಪುರಾತತ್ವ ಇಲಾಖೆಯ ದಾಖಲೆಗಳಿಂದ ತಿಳಿದು ಬರುತ್ತೆ. ರಾಕ್ ಮೆಲ್ಟಿಂಗ್ ಟೆಕ್ನಾಲಜಿ ಅಂದರೆ ಇಷ್ಟೇ, ಕಲ್ಲನ್ನು ಕರಗಿಸಿ ತಮಗೆ ಬೇಕಾದ ಆಕೃತಿಯನ್ನು ಕೊಡುವ ವಿಧಾನವಾಗಿರುತ್ತೆ. ಸೊ ವಿಜಯ ವಿಠ್ಠಲ ದೇವಾಲಯದಲ್ಲಿ ನಿರ್ಮಾಣ ಆದಂಥ ಈ ಅದ್ಭುತ ದೇವಾಲಯವು ರಾಕ್ ಟೆಕ್ನಾಲಜಿಯ ಮಾದರಿ ಅನ್ನೋದನ್ನು ನಾವು ನೋಡ್ತೇವೆ ಸ್ನೇಹಿತರೆ. ನೀವು ಹಂಪಿಯ ಯಾವುದೇ ದೇವಾಲಯಗಳನ್ನು ನೋಡಿದಾಗ ದೇವಾಲಯ ನಿರ್ಮಾಣ ಕಾರ್ಯಕ್ಕೂ ಮುಂಚಿತವಾಗಿ ಒಂದು ಕರಡು ಪ್ರತಿಯನ್ನು ತಯಾರು ಮಾಡ್ಕೊಳ್ತಾರೆ. ನೀವು ವಿಜಯ ವಿಠ್ಠಲ ದೇವಾಲಯದ ಕರಡು ಪ್ರತಿಯನ್ನು ನೋಡ್ಬೋದು. ಈ ಕರಡು ಪ್ರತಿ ಆಧಾರದ ಮೇಲೆ ಈ ಬೃಹತ್ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಸೊ ನೀವು ಹಂತವಾಗಿ ಗಮನಿಸಿದಾಗ ಈ ಕರಡು ಪ್ರತಿ ನಿಮಗೆ ತಿಳಿದು ಬರುತ್ತೆ. ಮೊದಲನೇದು ದೀಪಸ್ತಂಭಗಳನ್ನು ನೋಡ್ಬೋದು, ಇಲ್ಲಿ ಕಾಣಿಸುತ್ತೆ, ಅದಕ್ಕೆ ಸಂಬಂಧಪಟ್ಟದ್ದು ಈ ಥರದ್ದು. ನಂತರ ಬ್ಯಾಂಗಲ್ಸ್ ಆಕೃತಿ ಇಲ್ಲಿ ಕಾಣಿಸುತ್ತೆ ಸ್ನೇಹಿತರೆ, ಇದು ಬ್ಯಾಂಗಲ್ಸ್ ಆಕೃತಿ. ಹೀಗೆ ಹಂತವಾಗಿ ಈ ದೇವಾಲಯದ ಕರಡು ಪ್ರತಿ ಆಧಾರದ ಮೇಲೆ
ಈ ಬೃಹತ್ ದೇವಾಲಯವನ್ನು ನಿರ್ಮಾಣ ಮಾಡಿರೋದು ನಮಗೆ ಕಂಡು ಬರುತ್ತೆ ಸ್ನೇಹಿತರೆ. ದೇವಾಲಯದ ತಳಪಾಯದಲ್ಲಿ ಒಂದು ಅದ್ಭುತವಾದ ಆಕೃತಿಯನ್ನು ನೋಡ್ತೀರಿ. ಒಂದೇ ಆಕೃತಿಯಲ್ಲಿ 5 ರೀತಿಯ ವಿಭಿನ್ನ ಆಕೃತಿಗಳನ್ನು ನೀವು ಕಾಣಬಹುದು ಸ್ನೇಹಿತರೆ. ಮೊದಲನೆಯದು ಹಾರುತ್ತಿರುವ ಕಪ್ಪೆ, ನಂತರದ್ದು ಶಿವನಾಗ, ತದನಂತರ ತಾಯಿ ಕೋತಿ ಮರಿ ಕೋತಿಗೆ ಹಾಲು ಕೊಡಿಸುವಂಥ ಆಕೃತಿಯನ್ನು ನೋಡ್ತೀರ. ನಂತರದ್ದು ತಾಯಿ ಕೋತಿ ಮರಿ ಕೋತಿಯನ್ನು ಮೇಲೆತ್ತಿರುವಂಥ ದೃಶ್ಯವನ್ನು ನೀವು ಕಾಣ್ತೀರ. ಅದಾದ ನಂತರ ಕೊನೆಗೆ ಕಾಣುವರುವಂಥ ದೃಶ್ಯವೇ ಹಾರುತ್ತಿರುವಂಥ ಹನುಮಂತ ಕಾಣಿಸುತ್ತೆ. ಸೊ ಒಟ್ಟಾರೆಯಾಗಿ 5 ಆಕೃತಿಗಳನ್ನು ನೀವು ಒಂದೇ ರೀತಿಯ ಆಕಾರದಲ್ಲಿ ನೋಡ್ತೀರಾ. ಸ್ನೇಹಿತರೆ, ಇದು ವಿಠ್ಠಲ ದೇವಾಲಯದ ಆವರಣದಲ್ಲಿ ಕಂಡುಬರುವಂತಹ ಸಭಾಮಂಟಪ. ಇದು ಕೂಡ ಕೃಷ್ಣದೇವರಾಯರ ಕೊಡುಗೆ ಅನ್ನೋದನ್ನು ನಾವು ನೋಡ್ತೇವೆ. ಇದು ಧಾರ್ಮಿಕ ಕಾರ್ಯಕ್ರಮಗಳ ಕುರಿತಾಗಿ ಚರ್ಚೆ ಮಾಡೋದಕ್ಕಾಗಿಯೇ ನಿರ್ಮಾಣ ಮಾಡಿದಂತಹ ಮಂಟಪ. ಹಾಗಾಗಿ ಇದನ್ನು ಸಭಾಮಂಟಪ ಅಂತ ಕರಿತೀವಿ.